ಲಕ್ಸುರಿಯಸಿ ಏಜೆನ್ಸೀಸ್, ಒಂದು ಸಹಾಯಕ ಸಂಸ್ಥೆ ಅಂತೇಳಿ ಕರಿತೀವಿ. ಸೊ ಈ ಸಹಾಯಕ ಸಂಸ್ಥೆಯ ಒಂದು ಪ್ರಮುಖವಾಗಿ ಇದರ ಗುರಿ ಅಂತ ಅಂದಾಗ, ಸರ್ಕಾರ ಹೇಗೆ ತನ್ನ ಕೆಲಸ ಕಾರ್ಯಗಳನ್ನು ಮಾಡುತ್ತೆ, ಸರ್ಕಾರ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದಾಗ ಸಲಹಾ ವರ್ಗದಲ್ಲಿ ಯಾರ್ಯಾರು ಬರ್ತಾರೆ ಅಥವಾ ಯಾವ ರೀತಿ ಸಲಹಾ ವರ್ಗಗಳನ್ನು ನಾವು ನೋಡ್ತೀವಿ. ಸಾರ್ವಜನಿಕ ಆಡಳಿತ ಬಹಳ ವಿಶಾಲವಾದಂಥ ಕ್ಷೇತ್ರ, ಇಂತಿಷ್ಟಕ್ಕೆ ಸೀಮಿತವಾಗಿದೆ ಅಂತ ಹೇಳಲಿಕ್ಕಾಗಲ್ಲ. ಹಾಗಾಗಿ ಅದರ ಎಲ್ಲ ಬಿಡಿ ಭಾಗಗಳನ್ನು ನಿರ್ವಹಿಸಬೇಕು ಅಂದಾಗ ಈ ಎಲ್ಲ ಅಂಶಗಳು ಸಹ ಬಹಳ ಅವಶ್ಯಕತೆ ಇದೆ. ಅದರಲ್ಲಿ ಈ ಒಂದು ಸಹಾಯಕ ಸಂಸ್ಥೆಯೂ ಸಹ ಬಹಳ ಮುಖ್ಯವಾದಂತಹ ವಿಚಾರ, ಅಥವಾ ಇದನ್ನು ಸಹಾಯಕ ವರ್ಗ ಅಂತಲೂ ಸಹ ನಾವು ಕರಿತೀವಿ. ಇನ್ನು ಇದರ ಒಂದು ಔಟ್ಕಮ್ ಅಂಶ ಅಂದರೆ ಇದರಿಂದ ಏನು ನೋಡ್ತೀವಿ ಅಂದಾಗ, ಸಾರ್ವಜನಿಕ ಆಡಳಿತ ಒಂದು ಅಭಿವೃದ್ಧಿ ಹೊಂದಿದಂತಹ ಆಡಳಿತವಾಗಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾದರೆ ಇವತ್ತಿನ ದಿನ ನಾವು ಏನು ಈ ಒಂದು ಲಕ್ಸುರಿಯಸಿ ಏಜೆನ್ಸಿ, ಇಂದಿನ ಕಾಲದಲ್ಲಿ ಸರ್ಕಾರದ ಪ್ರತಿಯೊಂದು ಇಲಾಖೆಗಳು ಸಹ ತನ್ನ ಮುಖ್ಯ ಕಾರ್ಯದ ಜೊತೆಗೆ ಇತರೆ ಕಾರ್ಯಗಳನ್ನು ಸಹ ನಿರ್ವಹಿಸ್ತಾ ಇತ್ತು ಹಿಂದಿನ ಕಾಲದಲ್ಲಿ. ಓಕೆ, ಈಗ ಪ್ರತಿ ಇಲಾಖೆಯೂ ಸಹ ಸಾಂಪ್ರದಾಯಿಕವಾಗಿ ನಡೆಸುವಂತಹ ಇಲಾಖೆಯ ಜೊತೆಗಿನ ಹಣಕಾಸಿನ ಲೆಕ್ಕ ಬರಹದ ವಿವಿಧ ಸಾಮಗ್ರಿ ಮತ್ತು ಸಲಕರಣೆಗಳನ್ನು, ಕಾಗದಗಳು ಮತ್ತು ವರದಿಗಳನ್ನು ಮುದ್ರಿಸುವ ಇಲಾಖೆಗಳಿಗೆ ಬೇಕಾಗುವ ಸಿಬ್ಬಂದಿ ನೇಮಕ ಮೊದಲಾದ ಕಾರ್ಯಗಳನ್ನು ನೇರವಾಗಿ ನಿರ್ವಹಿಸಲಾಗ್ತಾ ಇತ್ತು. ಆದರೆ ಕ್ರಮೇಣವಾಗಿ ಈ ಕಾರ್ಯಗಳನ್ನು ನಿರ್ವಹಿಸಲು ಆ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಿರುವಂತಹ ಪ್ರತ್ಯೇಕ ಸಹಾಯಕ ಸಂಸ್ಥೆಯನ್ನು, ಸಹಾಯಕ ವರ್ಗಗಳನ್ನು ನೇಮಕಾತಿ ಮಾಡ್ತಾರೆ. ಅದರಿಂದ ವಿಲೋಪಿಯವರು ಹೇಳ್ತಾರೆ, ಇದನ್ನು ಗೃಹ ಕಾರ್ಯ ನಿರ್ವಹಣಾ ಸೇವೆಗಳು, ಗೃಹ ಕಾರ್ಯ ನಿರ್ವಹಣಾ ಸೇವೆಗಳು ಇದಕ್ಕೆ ಮತ್ತೊಂದು ಹೆಸರು. ಹಾಗಾಗಿ ಈ ಸಹಾಯಕ ವರ್ಗವು ಕಾರ್ಯನಿರ್ವಾಹಕ ವರ್ಗಕ್ಕೆ ಸಹಾಯ ಒದಗಿಸುವುದು ಸಹಾಯಕ ವರ್ಗದ ಮುಖ್ಯ ಗುರಿ. ಸಹಾಯಕ ವರ್ಗವು ಪ್ರಜೆಗಳಿಗೆ ನೇರವಾಗಿ ಸೇವೆಯನ್ನು ಸಲ್ಲಿಸುವುದಿಲ್ಲ. ಸರ್ಕಾರದ ನೀತಿಗಳನ್ನು ಕಾರ್ಯಗತಗೊಳಿಸುವ ಕಾರ್ಯನಿರ್ವಾಹಕ ವರ್ಗಕ್ಕೆ ಅದು ಸಹಾಯ ಮಾಡುತ್ತದೆ. ಸಹಾಯಕ ವರ್ಗವು ಎಲ್ಲ ಇಲಾಖೆಗಳಿಗೂ ಅಗತ್ಯವಿರುವ ಒಂದೇ ರೀತಿಯ ಸೇವಾ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತದೆ. ಉದಾಹರಣೆಗೆ, ಭಾರತ ಸರ್ಕಾರದ ಮುದ್ರಣಾಲಯವು ಸರ್ಕಾರದ ಇಲಾಖೆಗಳ ಮುದ್ರಣ ಕಾರ್ಯಗಳನ್ನು ಮಾಡುತ್ತದೆ. ಕೇಂದ್ರ ಸರಬರಾಜು ಮಂಡಳಿಯ ಎಲ್ಲ ಇಲಾಖೆಗಳಿಗೂ ಬೇಕಾದ ಸಾಮಗ್ರಿಗಳ ಸಲಕರಣೆಗಳನ್ನು ಕೊಂಡುಕೊಳ್ಳುತ್ತೆ. ಅಂದರೆ ಇಲ್ಲಿ ಲೋಕಸೇವಾ ಆಯೋಗವು ಎಲ್ಲ ಸರ್ಕಾರಿ ಇಲಾಖೆಗಳಿಗೆ ಅಗತ್ಯವಾದಂತಹ ಸಿಬ್ಬಂದಿಯನ್ನು ಆರಿಸುತ್ತದೆ. ಪ್ರತಿ ಇಲಾಖೆಯು ತನ್ನ ಅಗತ್ಯಗಳ ಬಗ್ಗೆ ಪಟ್ಟಿಯನ್ನು ಸಿದ್ಧಪಡಿಸಿ ಆ ಸಹಾಯಕ ವರ್ಗಗಳಿಗೆ ಕಳಿಸುತ್ತದೆ. ಇಲ್ಲಿ ಸಹಾಯಕ ವರ್ಗಗಳು ಇಲಾಖೆಗಳಿಂದ ಬಂದ ಬೇಡಿಕೆಗಳಿಗೆ ಅವಶ್ಯಕತೆಗಳನ್ನು ಒಂದು ಸಕಾರಾತ್ಮಕ ರೀತಿಯಲ್ಲಿ ಸಹಾಯಕ ವರ್ಗದ ಮುಖ್ಯ ಉದ್ದೇಶದ ದಕ್ಷತೆ ಹಾಗೂ ಮಿತವ್ಯಯನ್ನು ಸಾಧಿಸುವುದು ಹೇಗೆ, ಸಹಾಯಕ ವರ್ಗವು ಕಾರ್ಯನಿರ್ವಹಣಾ ವರ್ಗಕ್ಕೆ ಸೇವೆಯಲ್ಲಿ ಸಲ್ಲಿಸುತ್ತೋ ಹೊರತು ಜನರಿಗಲ್ಲ. ಹಾಗಾಗಿ ಈ ಕಾರ್ಯನಿರ್ವಾಹಕ ವರ್ಗ ಮತ್ತು ಸಲಹಾ ವರ್ಗದ ನಡುವಿನ ವ್ಯತ್ಯಾಸಗಳನ್ನು ನೋಡ್ತೀವಿ. ಇಲ್ಲಿ ಪ್ರಮುಖವಾಗಿ ಏನೆಲ್ಲ ಇದು ಮಾಡುತ್ತೆ, ಒಂದು ಕಡೆ ಸಹಾಯಕ ವರ್ಗ, ಇನ್ನೊಂದು ಕಡೆ ಒಂದು ಸಲಹಾ ವರ್ಗವನ್ನು ನೋಡ್ತೀವಿ. ಏನೇನಿರುತ್ತೆ ಇಲ್ಲಿ, ಇಲಾಖೆಯ ಆದೇಶ ಹೊರಡಿಸಿರುವ ಗುರಿಗಳನ್ನು ಹೊಂದಿರುತ್ತೆ. ಯಾವುದು? ಕಾರ್ಯನಿರ್ವಾಹಕ ವರ್ಗ. ಇಲ್ಲಿ ಸಲಹಾ ವರ್ಗ ಒಳಗೊಂಡಿರುತ್ತೆ. ಪ್ರಮುಖವಾಗಿ ಕಾರ್ಯನಿರ್ವಾಹಕ ವರ್ಗಕ್ಕೆ ಸಲಹೆಗಳನ್ನು ನೀಡುವ ಗುರಿಗಳನ್ನು ಹೊಂದಿರುತ್ತೆ. ಇನ್ನು ಕಾರ್ಯನಿರ್ವಾಹಕ ವರ್ಗಕ್ಕೆ ಜವಾಬ್ದಾರಿ ಇರುತ್ತೆ, ಈ ಸಲಹಾ ವರ್ಗಕ್ಕೆ ಜವಾಬ್ದಾರಿ ಇರುವುದಿಲ್ಲ. ಇನ್ನು ಕಾರ್ಯನಿರ್ವಾಹಕ ವರ್ಗ ಅಧಿಕಾರ ಚಲಾಯಿಸುತ್ತೆ, ಇನ್ನು ಸಲಹಾ ವರ್ಗ ಅಧಿಕಾರ ಚಲಾಯಿಸಲ್ಲ. ಇನ್ನು ಕಾರ್ಯನಿರ್ವಾಹಕ ವರ್ಗ ಅಧಿಕಾರ ಇಳಿಮುಖವಾಗಿರುತ್ತೆ, ಇಲ್ಲಿ ಸಲಹಾ ವರ್ಗದಲ್ಲಿ ಅಧಿಕಾರ ಏನಾಗಿರುತ್ತೆ? ಮೇಲ್ಮುಖವಾಗಿರುತ್ತೆ. ಇನ್ನು ಕಾರ್ಯನಿರ್ವಾಹಕ ವರ್ಗದಲ್ಲಿ ಈ ವರ್ಗಕ್ಕೆ ಸಲಹಾ ವರ್ಗ ಅಧೀನವಾಗಿರುತ್ತೆ, ಇಲ್ಲಿ ಸಲಹಾ ವರ್ಗಕ್ಕೆ ಕಾರ್ಯನಿರ್ವಾಹಕ ವರ್ಗ ಅಧೀನವಾಗಿರಲ್ಲ. ಇನ್ನು ಕಾರ್ಯನಿರ್ವಾಹಕ ವರ್ಗ ಮತ್ತು ಸಲಹಾ ವರ್ಗದ ನಡುವಿನ ವ್ಯತ್ಯಾಸಗಳನ್ನು ಗಮನಿಸೋದಾದರೆ, ಇಲ್ಲಿ ಕಾರ್ಯನಿರ್ವಾಹಕ ವರ್ಗದಲ್ಲಿ ಉದ್ದೇಶಿತ ಗುರಿ ಸಾಧನೆಯ ಕಾರ್ಯನಿರ್ವಹಿಸುತ್ತೆ, ಇಲ್ಲಿ ಉದ್ದೇಶಿತ ಗುರಿ ಸಾಧನೆಗಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಇನ್ನು ಕಾರ್ಯನಿರ್ವಾಹಕ ವರ್ಗದಲ್ಲಿ ಇಲಾಖೆಯಿಂದ ಇಲಾಖೆಗೆ ಕಾರ್ಯನಿರ್ವಾಹಕ ವರ್ಗದ ರಚನೆ ಮತ್ತು ಕಾರ್ಯವಿಧಾನದಲ್ಲಿ ವ್ಯತ್ಯಾಸ ಇರುತ್ತೆ. ಈ ಸಹಾಯಕ ವರ್ಗದಲ್ಲಿ ನೋಡಿದಾಗ ರಚನೆ ಮತ್ತು ಕಾರ್ಯವಿಧಾನದಲ್ಲಿ ವ್ಯತ್ಯಾಸ. ಇನ್ನು ಬಹಳ ಮುಖ್ಯವಾಗಿ ಕಾರ್ಯನಿರ್ವಾಹಕ ವರ್ಗದಲ್ಲಿ
ಗುರಿ ಸಾಧನೆಯಲ್ಲಿ ಮಿತವ್ಯಯ ಆದ್ಯತೆ ನೀಡುವುದಿಲ್ಲ, ಆದರೆ ಸಹಾಯಕ ಒಂದು ಸಂಸ್ಥೆಯಲ್ಲಿ ಮಿತವ್ಯಯಕ್ಕೆ ಆದ್ಯತೆ ನೀಡಲಾಗುತ್ತೆ. ಇನ್ನು ಇದು ಜನರಿಗೆ ಪ್ರತ್ಯಕ್ಷವಾಗಿ ಸೇವೆ ಸಲ್ಲಿಸುತ್ತೆ, ಇದು ಜನರಿಗೆ ಪರೋಕ್ಷವಾಗಿ ಸೇವೆಯನ್ನು ಸಲ್ಲಿಸುತ್ತದೆ ಅಂತ ತಿಳಿಯಬಹುದಾಗಿದೆ. ಇನ್ನು ಬಹಳ ಮುಖ್ಯವಾಗಿ ನಾವು ನೋಡೋದಾದರೆ ಈ ಸಲಹಾ ವರ್ಗ ಮತ್ತು ಸಹಾಯಕ ವರ್ಗದ ನಡುವಿನ ವ್ಯತ್ಯಾಸಕ್ಕೆ ಬರೋಣ. ಈಗ ಕಾರ್ಯನಿರ್ವಾಹಕ ವರ್ಗಕ್ಕೆ ನೋಡಿದ್ವಿ, ಈಗ ಸಲಹಾ ವರ್ಗ ಸಹಾಯಕ ವರ್ಗ. ಇಲ್ಲಿ ಸಲಹಾ ವರ್ಗ ಅಂದಾಗ ಕಾರ್ಯನಿರ್ವಾಹಕ ವರ್ಗಕ್ಕೆ ಸಲಹೆಗಳನ್ನು ನೀಡುತ್ತೆ. ಇದು ಸಲಹೆಗಳನ್ನು ಸಹಾಯಕ ವರ್ಗ ಎಲ್ಲಿಗೂ ಸಹ ನೀಡಲ್ಲ. ಇನ್ನು ನೆಕ್ಸ್ಟ್ ನೋಡಿದಾಗ ಯೋಜನೆ ವಿನ್ಯಾಸವನ್ನು ಸಿದ್ಧಪಡಿಸುವ ಕಾರ್ಯವನ್ನು ನಿರ್ವಹಿಸುತ್ತೆ, ಆದರೆ ಇಲ್ಲಿ ಇಲಾಖೆಗೆ ಅಗತ್ಯ ಸಾಮಗ್ರಿಗಳ ಸಲಕರಣೆಗಳನ್ನು ಖರೀದಿಸಿ ಒದಗಿಸುತ್ತೆ ಮತ್ತು ಸಿಬ್ಬಂದಿಗಳನ್ನು ನೇಮಕಾತಿ ಮಾಡುತ್ತದೆ. ಇನ್ನು ಬಹಳ ಮುಖ್ಯವಾಗಿ ಈ ಒಂದು ಸಲಹಾ ವರ್ಗ ನೀತಿ ಕಾರ್ಯಕ್ರಮಗಳನ್ನು ನಿರ್ವಹಿಸುತ್ತೆ, ನೀತಿ ಕಾರ್ಯಕ್ರಮಗಳನ್ನು ನಿರ್ವಹಿಸುವುದಿಲ್ಲ. ಇನ್ನು ನಿಯಂತ್ರಣ ಅಧಿಕಾರವನ್ನು ಹೊಂದಿರಲ್ಲ, ನಿಯಂತ್ರಣ ಅಧಿಕಾರವನ್ನು ಹೊಂದಿರುತ್ತೆ. ಹೀಗೆ ಈ ಕಾರ್ಯನಿರ್ವಹಣಾ ವರ್ಗ ಮತ್ತು ಸಹಾಯಕ ವರ್ಗ ಮತ್ತು ಸಲಹಾ ವರ್ಗ ಮತ್ತು ಸಹಾಯಕ ವರ್ಗ ಇಲ್ಲಿ ಮೂರು, ಒಂದು ಕಾರ್ಯನಿರ್ವಹಣಾ ವರ್ಗ, ಸಹಾಯಕ ವರ್ಗ, ಸಲಹಾ ವರ್ಗ, ಇವುಗಳ ಮೂರರ ನಡುವೆನೇ ಸಹ ವ್ಯತ್ಯಾಸವನ್ನು ಗುರುತಿಸ್ತೀವಿ ಅಂದಾಗ ಇಲ್ಲಿ ಪ್ರಮುಖವಾಗಿ ಈ ವರ್ಗಕ್ಕೆ ಸಹಾಯವನ್ನು ಒದಗಿಸುವಂಥದ್ದು ಮುಖ್ಯ ಕಾರ್ಯನಿರ್ವಾಹಕದ ಗುರಿ, ಎಲ್ಲ ವರ್ಗಕ್ಕೂ ಒದಗಿಸುವಂಥದ್ದು. ಕಾರ್ಯನಿರ್ವಾಹಕ ವರ್ಗಕ್ಕೆ ಸಲಹೆಗಳನ್ನು ನೀಡುವಂಥದ್ದು ಸಲಹಾ ವರ್ಗದ ಕಾರ್ಯವಾಗಿದೆ. ಸಹಾಯಕ ವರ್ಗವು ಕಾರ್ಯನಿರ್ವಾಹಕನ ವರ್ಗಕ್ಕೆ ಸಹಾಯ ನೀಡುವುದರ ಜೊತೆಗೆ ಅನೇಕ ಸಂದರ್ಭಗಳಲ್ಲಿ ನಿಯಂತ್ರಣ ಅಧಿಕಾರವನ್ನು ಚಲಾಯಿಸುತ್ತದೆ. ಈ ಕಾರಣದಿಂದಲೇ ಸಹಾಯಕ ವರ್ಗವನ್ನು ಸಲಹಾ ವರ್ಗದ ಒಂದು ಭಾಗವೆಂದು ಪರಿಗಣಿಸುವುದಿಲ್ಲ. ಅಂದರೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡುವಂಥದ್ದಾದರೆ ಈ ಸಹಾಯಕ, ಸಲಹಾ ಮತ್ತು ಇತರ ವರ್ಗ ಎಲ್ಲವೂ ಸಹ ಸಾರ್ವಜನಿಕ ಆಡಳಿತದಲ್ಲಿ ಕರ್ತವ್ಯಗಳನ್ನು, ಕಾರ್ಯಗಳನ್ನು ನಿರ್ವಹಿಸಿದಾಗ ಸಾರ್ವಜನಿಕ ಆಡಳಿತವನ್ನು ವಿವಿಧ ಇಲಾಖೆ, ವಿವಿಧ ಭಾಗಗಳಾಗಿ ವಿಂಗಡಿಸುವುದರ ಮೂಲಕ ಒಂದು ಸಾರ್ವಜನಿಕ ಆಡಳಿತ ಉತ್ತಮವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ಬೋದು ಅನ್ನುವಂಥದ್ದನ್ನು ಒಂದು ಕಡೆ ಕಾಣ್ತೀವಿ. ಹಾಗಾಗಿ ದಿ ಲೈನ್ ಏಜೆನ್ಸೀಸ್ ಡೈರೆಕ್ಟ್ಲಿ ವರ್ಕ್ ಫಾರ್ ದಿ ಅಚೀವ್ಮೆಂಟ್ ಆಫ್ ಆರ್ಗನೈಸೇಷನಲ್ ಪರ್ಪಸಸ್. ದಿ ಸ್ಟಾಫ್ ಏಜೆನ್ಸೀಸ್ ಅಡ್ವೈಸ್ ಆ್ಯಂಡ್ the lean agencies activities and they provided one common housekeeping service to the agencies. ಅಂದರೆ ಇದನ್ನು ಸರ್ವೆ ಸಾಮಾನ್ಯವಾಗಿ ನಾವು ಇದನ್ನು ನೋಡ್ತಾ ಹೋಗ್ತೀವಿ. ಲಾಸ್ಟ್ ಇದನ್ನು ಕನ್ಕ್ಲೂಡ್ ಮಾಡೋದಾದರೆ luxury agencies are the organization which the lean organization, either the public or private, are the functions are common to the all departments. But today, with the specialization of functions in public administration, it has become a disable to the organization. Those are the functions order separated agencies collected the luxury agencies. ಇವತ್ತು ನಾವು ಏನೇ ಒಂದು ಇದನ್ನು ಮಾಡಿಕೊಂಡ್ರೂ ಸಹ ಬಹಳ ಮುಖ್ಯವಾಗಿ ಇತರೆ ಒಂದು ಸಾರ್ವಜನಿಕ ಆಡಳಿತದ ಇತರೆ ಏಜೆನ್ಸಿಗಳು ಅಥವಾ ಇತರೆ ಸಿಬ್ಬಂದಿ ವರ್ಗ ಹೇಗೆ ಇದನ್ನು ಮಾಡ್ಕೊಳ್ತಾ ಇದ್ದಾರೆ, ಹೇಗೆ ಇದನ್ನು ಕಂಪೇರ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಇಲ್ಲಿ ಕಂಡುಕೊಳ್ತಾ ಇದ್ದೀವಿ. ಹಾಗಾಗಿ ಒಟ್ಟಾರೆಯಾಗಿ ಹೇಳೋದಾದರೆ ಈ ಸಹಾಯಕ ವರ್ಗ, ಸಲಹಾ ವರ್ಗ, ಮುಖ್ಯ ಕಾರ್ಯನಿರ್ವಾಹಕ ವರ್ಗ ಎಲ್ಲವೂ ಸಹ ಮೂರು ಒಟ್ಟಿಗೆ ಕೂಡಿ ಕೆಲಸವನ್ನು ಮಾಡಿ ತಮ್ಮ ಕೆಲಸ ಕಾರ್ಯಗಳನ್ನು ಹಂಚಿಕೆ ಮಾಡಿಕೊಂಡಾಗ ಒಂದು ಉತ್ತಮವಾದಂತಹ ಫಲಿತಾಂಶವನ್ನು ನಾವು ಕಂಡು ಸಾರ್ವಜನಿಕ ಆಡಳಿತವನ್ನು ಮತ್ತಷ್ಟು ರೀತಿಯಲ್ಲಿ ನಾವು ಅಭಿವೃದ್ಧಿಪಡಿಸಿ ದೇಶದ ಆರ್ಥಿಕತೆಯನ್ನು, ದೇಶದ ಆಡಳಿತವನ್ನು ಸುಧಾರಣೆಗೊಳಿಸ್ಬೋದು ಅಂತ ನಾನಾದರೂ ಸಹ ಭಾವಿಸ್ತೀನಿ. ಥ್ಯಾಂಕ್ ಯು ಮಕ್ಕಳ.